ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಜಸ್ಟ್ ಒಂದು ಅಪ್ಡೇಟ್ ಬಂತು. ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಕೀ ಆನ್ಸರ್ ಫಸ್ಟ್ ವೀಕಲ್ಲಿ ಬಿಡ್ತಾರಂತ. ಬಟ್ ಇವಾಗಲೇ ಕೀ ಆನ್ಸರ್ ಬಿಟ್ಟಿದ್ದಾರೆ, ಪ್ರೊವಿಷನಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ಅಂದರೆ ಅರ್ಥ ಏನಂದರೆ ಇದಾದಮೇಲೆ ನಿಮ್ದು ಏನಾದರೂ ಅಬ್ಜೆಕ್ಷನ್ ಇರ್ತಾನೆ, ನೀವು ಹಾಕ್ಬೋದು. ಕೆ ವೆಬ್ಸೈಟಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅಬ್ಜೆಕ್ಷನ್ ಯಾವ ರೀತಿ ಹಾಕೋದು ಅಂತ. ನೀವು ಅಲ್ಲಿ ಕೇಸ್ ಆನ್ಸರಲ್ಲಿ ಇದೆ ಆನ್ಸರ್ ಬರಬೇಕಂತಂದ್ರೆ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ದರೆ ಅಬ್ಜೆಕ್ಷನ್ ಹಾಕ್ಬೋದು. ಅದಾದಮೇಲೆ ಪ್ರೊವಿಷನಲ್ ಕೀ ಆನ್ಸರ್ ಅಂತ ಬಿಡ್ತಾರೆ, ಅದು ಫೈನಲ್ ಕೀ ಆನ್ಸರು. ಸೊ ಇದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇನ್ ಕೇಸ್ 1 or 2 ಚೇಂಜಸ್ ಇದ್ದರೆ ಚೇಂಜಸ್ ಆಗುತ್ತೆ. ಆಮೇಲೆ ಈ ವಿಡಿಯೋದಲ್ಲಿ ಎಕ್ಸಮ್ಟೆಡ್ EX ಅಂದರೆ ಎಕ್ಸಮ್ಟೆಡು ಯಾವ ರೀತಿ ಟೋಟಲ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ, ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಡೀಟೇಲ್ ಆಗಿ ನೋಡೋಣ. ಓಕೆ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನೋಡಿ, ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ A1 ಅಂದರೆ ನಿಮ್ಮದು ವರ್ಷನ್ ಕೋಡ್ ಯಾವುದು, ನೀವು ಯಾವ ವರ್ಷನ್ ಕೋಡಿಲ್ಲ ಆ ವರ್ಷನ್ ಕೋಡ್ನ ಚೆಕ್ ಮಾಡ್ಕೊಳ್ಳಿ. 1 2 3 ಅಂತ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನಾನು ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ತೀನಿ, ಮತ್ತು ಎಷ್ಟು ಕ್ವಶನ್ ಬಿಟ್ಟಿದ್ದಾರೆ ಅಂತ ನೋಡ್ತೀನಿ. ಓಕೆ, 1 2 ಆಮೇಲೆ 1 ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಓನ್ಲಿ 1 ಮ್ಯಾಥಮೆಟಿಕ್ಸಲ್ಲಿ ಒಂದೇ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಇದು ಗ್ರೇಸ್ ಮಾರ್ಕ್ಸ್ ನಿಮಗೆ ಎಲ್ಲರಿಗೂ ಮಾರ್ಕ್ಸ್ ಫಿಕ್ಸ್ ಮಾಡಿ ಹಿಡ್ಕೊಳ್ಳಿ. ಇದನ್ನು ನಿಮ್ಮದು ಆ್ಯಡ್ ಆನ್ ಮಾಡ್ಕೊಳ್ಳಿ. ನಿಮ್ದು ಏನು ಕರೆಕ್ಟ್ ಆಗಿರುತ್ತೆ ಅದಕ್ಕೊಂದು ಇದು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಳ್ಳಿ. ಓಕೆ, 2 ಓಕೆ 3 4 5 6 7 8 9 10 11 12 13 14 15. ಸೊ ಟೋಟಲ್ 15 ಏನು ಔಟ್ ಆಫ್ ಸಿಲೆಬಸ್ ಕ್ವಶನ್ಸು ಬಿಟ್ಟಿದ್ದಾರೆ. ಆಮೇಲೆ 1 ಗ್ರೇಸ್ ಮಾರ್ಕ್ಸು. ಸೊ ನೀವು ಎಷ್ಟು ಮಾಡ್ಕೋಬೇಕಂದ್ರೆ, ಈಗ 60 ಇದೆಯಲ್ವಾ, 60ಯಲ್ಲಿ 15 ತೆಗೀರಿ. ಸೊ 45 ನೀವು ಕನ್ಸಿಡರ್ ಮಾಡ್ಕೊಳ್ಳಿ. 45ಅಲ್ಲಿ 1 ಮಾರ್ಕ್ಸು ನೀವು ಫಿಕ್ಸ್ ಇಟ್ಕೊಂಬಿಡಿ. ಓಕೆ, ಸೊ ರಿಮೈನಿಂಗ್ ಎಷ್ಟು ಇದೆಯಲ್ಲ ಅದು ನಿಮ್ಮ ಮಾರ್ಕ್ಸು. 45ಅಲ್ಲಿ 1 ಮಾರ್ಕ್ಸ್ ಅಂತೂ ಫಿಕ್ಸ್ ಇರುತ್ತೆ ನಿಮಗೆ. ರಿಮೈನಿಂಗ್ ಎಷ್ಟು, ಫಾರ್ ಎಕ್ಸಾಂಪಲ್ ನಿಮ್ಗೆ 25 ಇತ್ತಂದರೆ ಇದೊಂದು ಮಾರ್ಕ್ಸ್ ಹಿಡ್ಕೊಂಡು 26 ಮಾರ್ಕ್ಸು ನಿಮಗೆ ಮ್ಯಾಥಮೆಟಿಕ್ಸ್ ಆಗುತ್ತೆ. ಸೊ ಇದು ನೀವು ರ್ಯಾಂಕ್ ತೊಗೊಳಕ್ಕೆ, ನೀವು ರ್ಯಾಂಕ್ ಪ್ರಿಡಿಕ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ಕೆಮಿಸ್ಟ್ರಿ ನೋಡೋಣ. ಸೊ ಫಿಸಿಕ್ಸ್ ನೋಡೋಣ ಇವಾಗ. ಓಕೆ, ಫಿಸಿಕ್ಸಲ್ಲಿ ಇಲ್ಲಿ ನೋಡಿ ಎಷ್ಟು ಮಾರ್ಕ್ಸು ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ. ಇಲ್ಲಿ ನೋಡಿ 128ದು 1 2 3 1 ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕ್ಸಲ್ಲಿ. ಓಕೆ, 3 4 5 6 7 8 9. ಸೊ 9 ಔಟ್ ಆಫ್ ಸಿಲೆಬಸ್ ಕ್ವಶನ್ಸು, ಔಟ್ ಆಫ್ ಸಿಲೆಬಸ್ಸು. ಆಮೇಲೆ 1 ಗ್ರೇಸ್ ಮಾರ್ಕ್ಸು. ಸೊ 60ಯಲ್ಲಿ 9 ಅಂದರೆ 51 ಟೋಟಲ್ ಮಾರ್ಕ್ಸ್ ನಿಮಗೆ. ಓಕೆ, 9 ಬಿಟ್ಟಿದ್ದಾರೆ. ಸೊ 1 ಗ್ರೇಸ್ ಮಾರ್ಕ್ಸ್ 1 ಫಿಕ್ಸ್ ಇಟ್ಕೊಳ್ಳಿ. ರಿಮೈನಿಂಗ್ ನಿಮ್ಗೆ ಎಷ್ಟು ಬಿಟ್ಟಿರ್ತಲ್ಲ ಅದನ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ. ಓಕೆ, 1 ಗ್ರೇಸ್ ಮಾರ್ಕ್ಸ್ ಆ ಕ್ವಶನ್ಸ್ ಏನಿಲ್ಲ ಆ ಗ್ರೇಸ್ ಮಾರ್ಕ್ಸ್ ಎಲ್ಲರಿಗೂ ಅದನ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ. ಆ್ಯಡ್ ಆನ್ ಮಾಡ್ಕೊಂಡು 51ಗೆ ಎಷ್ಟು ಬಿದ್ದಿದೆ ಅಂತ ನೀವು ಕನ್ಸಿಡರ್ ಮಾಡ್ಕೊಂಡು ಕಮೆಂಟ್ ಮಾಡಿ ತಿಳಿಸಿ ಸರ್. ಫ್ರೆಂಡ್ಸ್, 3 ಸೇರಿಸಿ ಎಷ್ಟು ಬಿದ್ದಾವ ಅಂತ ನನಗೆ. ನೆಕ್ಸ್ಟು ಕೆಮಿಸ್ಟ್ರಿ ನೋಡೋಣ. ಈಗ ಕೆಮಿಸ್ಟ್ರಿಯಲ್ಲಿ ಎಷ್ಟು ಗ್ರೇಸ್ ಮಾರ್ಕ್ಸು, ನಾನು ಕೀ ಆನ್ಸರು A1 ಸೀರೀಸ್ ನೋಡ್ತಾ ಇದ್ದೀನಿ. 1 2 3 4 5 6 7 8 9 10 11 12 13 14 15. ಸೊ ಇಲ್ಲಿ 15. ಸೊ ಜಾಸ್ತಿ ಔಟ್ ಆಫ್ ಸಿಲೆಬಸ್ ಇದೆ ಇಲ್ಲಿ ಎರಡಕ್ಕೂ. ಓಕೆ, 50 ಎಲ್ಲ ಔಟ್ ಆಫ್ ಸಿಲೆಬಸ್ ಅಂದರೆ ಇಲ್ಲಿ ನೀವು 45. ಇಲ್ಲಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ, ಕೆಮಿಸ್ಟ್ರಿಯಲ್ಲಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ. ಸೊ 45. ಸೊ ಅದಕ್ಕೆ 2 ಟೋಟಲ್ ನಿಮ್ಮದು 2 ಅಷ್ಟೇ ಗ್ರೇಸ್ ಮಾರ್ಕ್ಸ್ ಇದೆ, ಒಂದು ಫಿಸಿಕ್ಸು ಒಂದು ಮ್ಯಾಥ್ಸು. ಓಕೆ, ಸೊ ಈಗ ಮ್ಯಾಥ್ಸು 45 ನಿಮ್ಮದು. ಓಕೆ, ಮ್ಯಾಥ್ಸು 45, ಫಿಸಿಕ್ಸು 45. ಓಕೆ, ಆಮೇಲೆ ನಿಮ್ಮದು ಕೆಮಿಸ್ಟ್ರಿ 51. ಇವು ನಿಮ್ಮ ಟೋಟಲ್ ಮಾರ್ಕ್ಸ್. ಇದನ್ನು ನೀವು ಹೊಡ್ಕೋಬೋದು. ಇದನ್ನು ಟೋಟಲ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬಿದ್ದಿರುತ್ತಲ್ಲ ಅದನ್ನ ಔಟ್ ಆಫ್ ಮಾಡ್ಕೋಬೋದು ನೀವು. ಸೊ CET 50% ಅಂತ ಕನ್ಸಿಡರ್ ಮಾಡ್ಕೋಬೋದು. ಈಗ ಇದನ್ನು ಟೋಟಲ್ ಮಾಡಿಕೊಂಡು ಓಕೆ ಓಕೆ 141 ಇಸ್ ಅ ಟೋಟಲ್ ಮಾರ್ಕ್ಸು. ಓಕೆ, ಕರೆಕ್ಟ್ ಅಲ್ವಾ? 90 91. ಓಕೆ, 141 ಇಸ್ ಅ ಟೋಟಲ್ ಮಾರ್ಕ್ಸು. ಸೊ ಇದಕ್ಕೆ ನಿಮ್ಗೆ ಎಷ್ಟು ಬಿದ್ದಿದೆ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಇವಾಗ ಇದು ಐ ಥಿಂಕ್ ಫೈನಲ್ಲು. ಇನ್ನೇನು ನೆಕ್ಸ್ಟ್ ಡಿಸಿಷನ್ ತೊಗೊಳ್ಳೋಣ ಅನ್ಕೋತೀನಿ. ಎಕ್ಸಾಮ್ಟೆಡ್ ಮಾಡಿದ್ದಾರೆ. ಸೊ ಆದರೆ ಕೆಲವು ಸ್ಟೂಡೆಂಟ್ಸ್ಗೆ ಯಾವುದು ಇದು ಎಕ್ಸಾಮ್ಟೆಡ್ ಕೊಟ್ಟಿದ್ದಾರಲ್ಲ ಇದೇ ಕರೆಕ್ಟಾಗಿರುತ್ತೆ. ಬಟ್ ಈಗ ಇವಾಗ ಅದು ಬಿಟ್ಬಿಡ್ತಾರೆ. ಇವಾಗ ಆ ಕ್ವಶನ್ಸ್ ಫುಲ್ ರಾಂಗ್ ಇವಾಗ ಅಂದರೆ ತೆಗೆದು ಬಿಟ್ಟಿರ್ತಾರೆ. ಸೊ ಔಟ್ ಆಫ್ ರಿಮೈನಿಂಗ್ ಎಷ್ಟಿದೆ ಅಷ್ಟು ಇವಾಗ ನಿಮಗೆ ಕರೆಕ್ಟ್ ಅನ್ಸರು. ಫ್ರೆಂಡ್ಸ್, ಇವಾಗ ನಿಮ್ಮ ಸ್ಕೋರ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.